ಸ್ನೇಹಿತರೆ, ನಮಸ್ಕಾರ. ನಾನು ಕ್ರಿಕೆಟ್ ಹೈಸ್ಕೂಲಲ್ಲಿ ಆಡ್ತಾ ಇದ್ದೆ. ಅದಾದಮೇಲೆ ಇಂಪಾರ್ಟೆಂಟ್ ಗೇಮ್ಸ್ ಅಷ್ಟೇ ನೋಡ್ತಾ ಇದ್ದೆ. ಆದರೆ ಈ ವರ್ಷ ಸ್ವಲ್ಪ ಸಮಯ ಸಿಕ್ತು. ಮನೆಯಲ್ಲಿ ಮನರಂಜನೆ ಥರ ಎಲ್ಲ ಒಂದು ಆಟಗಳನ್ನು ನಾನು ಬಹುತೇಕ ಹೆಚ್ಚಿನ ಮ್ಯಾಚ್ಗಳನ್ನು ನೋಡಿದೆ. ಅಂದರೆ ಒಂದು 15 ಮ್ಯಾಚ್ ನೋಡಿರ್ಬೋದು ನಾನು. ಅದರಲ್ಲಿ ನೋಡ್ತಾ ನೋಡ್ತಾ ಈ ವೈಭವ್ ಸೂರ್ಯವಂಶಿಯ ಬಗ್ಗೆ ತಿಳ್ಕೊಳ್ತಾ ನನಗೆ ಆಶ್ಚರ್ಯ ಆಗ್ತಾ ಬಂತು. ಈಗೇನು ಹುಡುಗ ಎಲ್ಲ ಕಡೆ ಹೊಡಿತಾನೆ, ಏನಪ್ಪ ಇವನ ಕಥೆ ಅಂತ ಒಂದು ಸ್ವಲ್ಪ ಕುತೂಹಲ ಕೂಡ ಬಂತು. ಸೊ ಈತ ಫಿಯರ್ಲೆಸ್ ಅಂಡ್ ಫೋಕಸ್ಡ್ ಅಂತ ಕರಿತಾ ಇದ್ದೇವೆ. ಅಂದರೆ ಭಯ ಇಲ್ಲ, ಅದು ಯಾರು ಬೌಲರ್ ಆದರೂ ಮಾಡಲಿ, ನಾನು ನನ್ನ ಕೆಲಸ ಮಾಡ್ತೀನಿ ಅಂತ ಅನ್ನೋದು. ಜೊತೆಗೆ ಸಾಧನೆಗಳು, ಸಿಕ್ಕಾಪಟ್ಟೆ ಸಾಧನೆಗಳನ್ನು ಮಾಡಿದ್ರು. ಜೊತೆಗೆ ಯಂಗೆಸ್ಟ್ ಪ್ಲೇಯರ್, ಫಾಸ್ಟೆಸ್ಟ್ ಸೆಂಚುರಿ, ಐ ಪಿ ಎಲ್ಲಲ್ಲಿ ಯಂಗೆಸ್ಟ್ ಪ್ಲೇಯರು, ಹೈಯೆಸ್ಟ್ ಇಂಡಿವಿಜುವಲ್ ಸ್ಕೋರು, ಮತ್ತು ಎಲ್ಲ ಕಡೆ ಪ್ರಾತಿನಿಧ್ಯತ್ವ ತುಂಬಾ ಹೆಸರು ಮಾಡಿತು. ಡ್ರೀಮ್ ವರ್ಕ್, ಅಂದರೆ ನಾವು ಏನಂತೀವಿ, ಡ್ರೀಮ್ ಬಿಗ್ ಅಂತೀವಿ, ವರ್ಕ್ ಹಾರ್ಡ್ ಅಂತೀವಿ. ಈತ ಹಾರ್ಡ್ ವರ್ಕು ಸ್ಮಾರ್ಟ್ ವರ್ಕು ಎರಡನ್ನೂ ಮಾಡೋವಂಥದ್ದನ್ನು ನಾವು ಗಮನಿಸಿದ್ವಿ. ಅತಿ ಕಿರಿಯ T20 ಶತಕ ವೀರ ಅಂತ ಕೂಡ ಆತನ ಹೇಳ್ತವೆ. ಓಕೆ. ಸೊ ಆತನದೇ ಆದ ಒಂದು ವಿಶೇಷವಾದ ಶೈಲಿ, ಕನಸಿನಿಂದ ದಾಖಲೆಯವರೆಗೆ. ಅವ್ರ ತಂದೆ ತುಂಬ ಕಷ್ಟಪಡ್ತಾರೆ ಇವ್ರಿಗೆ ಟ್ರೈನಿಂಗ್ ಕೊಡಿಸಿ ಮಾಡೋದಕ್ಕೆ, ತಮ್ಮ ಆಸ್ತಿನೂ ಮಾರಿರ್ತಾರೆ. ಆ, ಈಗ ಈತ ಡ್ರೀಮ್ ಬಿಗ್, ಬಿಲೀವ್ ಬಿಗ್, ಅಚೀವ್ ಬಿಗ್ ಅನ್ನೋದಕ್ಕೆ ಉದಾಹರಣೆಯಾಗಿದ್ದಾರೆ. ಅಂಡ್ ಪ್ರೈಡ್ ಆಫ್ ಇಂಡಿಯಾ ಅಂತ ಹೇಳ್ತಾ ಇದ್ದಾವೆ. ಅಂಡ್ ಯಂಗೆಸ್ಟ್ T20 ಸೆಂಚುರಿ ಮೇಕರ್. ಈತನ ಬಗ್ಗೆ ಒಂದು ವಿವರವಾದ ವಿಡಿಯೋನ ನಾನು ಆತನ ಬಗ್ಗೆ ಬೇರೆಯವರು ಏನು ಹೇಳಿದ್ದಾರೆ, ಆತನ ಬಗ್ಗೆ, ಆತನ ಸ್ವಲ್ಪ ಬದುಕಿನ ಬಗ್ಗೆ ಕೊಂಚ ಮಾತಾಡಿದ್ದೀನಿ. ಅದನ್ನು ಈಗಾಗಲೇ ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ನಲ್ಲಿ ಪೋಸ್ಟ್ ಮಾಡಿದ್ದೇನೆ. ಆದರೆ ಇವತ್ತು ಈ ವಿಡಿಯೋ ಉದ್ದೇಶ, ನನ್ನ ಜೊತೆಗೆ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ಗಳು ಕೂಡ ಮಾತನಾಡಬೇಕು, ಅವ್ರ ಅನುಭವನ ಹೇಳ್ಕೋಬೇಕು ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ಅವ್ರನ್ನೆಲ್ಲ ಮಾತಾಡಿಸ್ತಾ ಬರ್ತೇನೆ. ಮೊದಲನೇದಾಗಿ ಪ್ರವೀಣ್ ಏನು ಹೇಳ್ತಾರೆ ನೋಡೋಣ. ಎಸ್ ಪ್ರವೀಣ್. ಆ, ನಮಸ್ಕಾರ ಸರ್. ಸರ್, ವೈಭವ್ ಸೂರ್ಯವಂಶಿ ಏನಿದ್ದಾರಲ್ಲ, ಇವು ಭಾರತದ ಅತ್ಯಂತ ಕಿರಿಯ ದ್ವಿಯೋನ್ಮುಖ ಎಡಗೈ ಬ್ಯಾಟ್ಸ್ಮನ್ ಸರ್. ಇವನು ಹ್ಮ್. ಇವರು ಬಿಹಾರ್ ಮೂಲದ ಕ್ರಿಕೆಟ್ ತಾರೆ. ಇವರ ಜನನ ಮಾರ್ಚ್ 27, 2011ರಲ್ಲಿ ಬಿಹಾರದಲ್ಲಿ ಇವ್ರದ್ದು ಜನನ ಆಗಿತ್ತು. ಇವ್ರ ತಂದೆ ಹೆಸರು ಸಂಜೀವ್. ಇವ್ರ ತಂದೆ ಇವರ ಪ್ರತಿಭೆಯನ್ನ ಐಡೆಂಟಿಫೈ ಮಾಡಿ ಇವ್ರು ಪಟ್ನಾ ಕ್ರಿಕೆಟ್ ಅಕಾಡೆಮಿಗೆ ಅದರಲ್ಲಿ ಇವ್ರು ಸೇರಿಸಿದ್ರು. ಹಾಗಾಗಿ ಇವರು ದೇಶೀಯ ಹಾಗೂ IPL ಕ್ರೀಡೆಯಲ್ಲಿ ಇವರು ಅಸಾಧಾರಣ ಸಾಧನೆಯನ್ನ ಮಾಡಿದ್ದಾರೆ ಸರ್. ಇವರ ಸಾಧನೆ ನೋಡೋದಾದ್ರೆ, ಹ್ಮ್. ಇವರು ಫಾಸ್ಟೆಸ್ಟ್ ಸೆಂಚುರಿಯನ್ನ IPL ಅಲ್ಲಿ ಮಾಡಿದರು. ಓಕೆ. ಅಷ್ಟೇ ಅಲ್ಲ, ಇವರು ಇವರು ಬ್ರೈನ್ ಲಾರಾ, ವೆಸ್ಟ್ ಇಂಡೀಸ್ ಕ್ರಿಕೆಟ್ ತಾರೆ ಬ್ರೈನ್ ಲಾರಾ ಅವರ ಅಭಿಮಾನಿ ಇವರು. ಅದಷ್ಟೇ ಅಲ್ಲ, ಇವರು ಅಂಡರ್ 19 ಕ್ರಿಕೆಟ್ ನಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡಿದ್ರು. ಇವರು ಪಾರ್ಟಿಸಿಪೇಟ್ ಮಾಡಿ ಅಂಡರ್ 19 ವಿಶ್ವಕಪ್ ನಲ್ಲಿ ಇವರು ವಿಶ್ವಕಪ್ ಅನ್ನ ಗೆಲ್ಲಿಸ್ಲಿಕ್ಕೆ ಸಹಾಯ ಮಾಡಿದ್ರು. ಅದರಲ್ಲೂ ಕೂಡ ಫಾಸ್ಟೆಸ್ಟ್ ಸೆಂಚುರಿನ ಹೊಡೆದಿದ್ರು ಇವರು. ಇವರು ದೇಶಿ ಕ್ರಿಕೆಟ್ ನಲ್ಲಿ ಅಂದ್ರೆ ಪ್ರಥಮ ದರ್ಜೆ ಕ್ರಿಕೆಟ್ ನಲ್ಲಿ ಕೂಡ ಇವರು ಭಾಗವಹಿಸಿದ್ರು. ಇವರು ಅದರಲ್ಲಿ ಕೂಡ ಅತ್ಯಂತ ಕಿರಿಯ ಆಟಗಾರರಂತ ಎನಿಸ್ಕೊಂಡಿದ್ರು ಪ್ರಥಮ ದರ್ಜೆ ಕ್ರಿಕೆಟ್ ನಲ್ಲಿ. ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಸರ್. ಓಕೆ, ವೆರಿ ಗುಡ್. ವಿಕಾಸ್, ವೈಭವ್ ಸರ್ ನಮಸ್ಕಾರ. ಸೂರ್ಯವಂಶಿ ಎಸ್ ಎಲ್ಲ ಸರ್, ಕಡೆ ಸದ್ದು ನಮಸ್ಕಾರಗಳು ಮಾಡ್ತಾ ಸರ್. ಇದ್ದಾರೆ, ತಿಳಿಸಿ. ಎಸ್ ಸರ್, ಖಂಡಿತವಾಗಿ ಸರ್. ವೈಭವ್ ಸೂರ್ಯವಂಶಿ ನಿಮ್ಮ ಪ್ರೈಡ್ ಆಫ್ ರನ್ನಿಂಗ್ ಇಂಡಿಯಾ ಅಂತ ಏನೋ ಒಂದು ನಿಮ್ದು ಪ್ರಕಾರ ಹೇಳಿದ್ರೆ ನಿಮ್ಮ ಮಾರ್ಗದರ್ಶನದಲ್ಲಿ ಭಾರತೀಯ ಕ್ರಿಕೆಟ್ ಲೋಕದ ಅತ್ಯಂತ ಕಿರಿಯ ಹಾಗೂ ಅದ್ಭುತ ಪ್ರತಿಭಾವನ್ನತ ಬ್ಯಾಟರ್ ಅಂತ ಹೇಳಿದ್ರಿ. ಯಾಕೆಂದ್ರೆ ಅವರು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಅಂತ ಹೇಳಿದ್ರೆ 2011ರಲ್ಲಿ ಅವರು ಬಿಹಾರದಲ್ಲಿ ಜನಿಸಿ ಈಗ 15ನೇ ವರ್ಷದಲ್ಲಿ ಅವರು ಅತ್ಯಂತ ಕಿರಿಯ ಆಟಗಾರರಾಗಿ IPL ನಲ್ಲಿ ರೆಕಾರ್ಡ್ನೇ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಐತಿಹಾಸಿಕ ದಾಖಲೆಗಳನ್ನ ಅವ್ರನ್ನ ಕ್ರಿಕೆಟ್ ಐತಿಹಾಸಿಕ ದಾಖಲೆಗಳನ್ನು ತೋರಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಏಕೆಂದ್ರೆ ಅವರೊಬ್ರು ಆ ಆರೆಂಜ್ ಕ್ಯಾಪ್ ಮತ್ತು ಇತ್ತೀಚಿನ 2026 IPL ಸರಣಿನಲ್ಲಿ ರಾಜಸ್ಥಾನ್ ರಾಯಲ್ಸ್ ಪರ ಅಬ್ಬರಿಸಿದ 15 ವರ್ಷದ ಅಂದ್ರೆ ಹುಡುಗ ಆಗಿದ್ರು ಬರೋಬ್ಬರಿ 776 ರನ್ ಹೊಡೆಯೋದ್ರ ಮುಖಾಂತರ ಅತಿ ಹೆಚ್ಚು ರನ್ ಹೊಡೆದಿದ್ದಾರೆ ಸರ್. ಆ ಆರೆಂಜ್ ಕ್ಯಾಪ್ ಅಂದ್ರೆ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಪ್ರಶಸ್ತಿನೂ ಪಡೆದಿದ್ದಾರೆ ಅಂತ. ಏಕೆಂದ್ರೆ
ಅಂದರೆ ಕಿರಿಯ ಸೆಂಚುರಿಯನ್ಸ್ ಅಂದರೆ 2025ರಲ್ಲಿ ಗುಜರಾತ್ ಟೈಟಾನ್ಸ್ ವಿರುದ್ಧವಾಗಿ ಕೇವಲ 35 ಬಾಲ್ಗಳ ಮುಖಾಂತರ ಸೆಂಚುರಿ ಹೊಡೆದಿದ್ದಾರೆ. ಅಂದರೆ ಶತಕ ವೀರ ಆಗಿದ್ದಾರೆ 15ನೇ ವರ್ಷ ಅಂಡರ್ ಇದರಲ್ಲಿ. ಯಾಕೆಂದರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮತ್ತು ದೇಶೀಯ ಕ್ರಿಕೆಟಲ್ಲಿ ಅವರು 19th ಅಂಡರಲ್ಲಿ ಅವರು ICC ಅಂಡರ್ ಅಂದರೆ ಮೇಯ್ನ್ ಪ್ರಮುಖರಾಗಿದ್ದಾರೆ ಅಂತ ಹೇಳ್ಬೋದು. ಪ್ಲೇಯರ್ ಆಫ್ ದ ಟೂರ್ನಿಮೆಂಟ್ ಪ್ರಶಸ್ತಿ ಪಡೆದಿದ್ದಾರೆ. ಇಂಗ್ಲೆಂಡ್ ವಿರುದ್ಧ ಫೈನಲ್ನಲ್ಲಿ ಅವರು 80 ಎಸೆತಗಳಲ್ಲಿ 175 ರನ್ನು ಹೊಡೆದಿದ್ದಾರೆ ಸರ್, ಅಷ್ಟು. ಹಾಗೆಯೇ ರಣಜಿ ಟ್ರೋಫಿನಲ್ಲಿ ತಮ್ಮ 12ನೇ ವಯಸ್ಸಿನಲ್ಲಿ ಬಿಹಾರ್ ರಾಜ್ಯದ ರಣಜಿ ಟ್ರೋಫಿನೂ ಅವರು ದೇಶೀಯ ಮೂಲಕ ಕ್ರಿಕೆಟ್ ಇತಿಹಾಸನ ಬರೆದಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಅವರ ತಂದೆ ನೀವು ಹೇಳಿದ್ರಿ ಸೂರ್ಯವಂಶಿ, ಸಂಜೀವ್ ಸೂರ್ಯವಂಶಿ ಅವರು ಅವ್ರನ್ನ ನಮ್ಮ ಇವರು ವೈಭವ್ ಸೂರ್ಯವಂಶಿ ಅವ್ರನ್ನ ಕ್ರಿಕೆಟ್ಗೆ ತರಬೇತಿ ಕೊಡೋಕ್ಕೋಸ್ಕರ ಅವರ ಕೃಷಿ ಆಧಾರಿತ ಜಮೀನನ್ನೇ ಮಾರಿ ಖಂಡಿತವಾಗಿ ಅವನಿಗೆ ತರಬೇತಿ ಕೊಡೋ ಮುಖಾಂತರ 15 ವರ್ಷ ಒಳಗಡೆಗೆ ಅತ್ಯುನ್ನತ ಒಂದು IPL ಪ್ರಶಸ್ತಿ ಪಡೆಯೋದ್ರು. ಅದರಲ್ಲಿ ಅತಿ ಹೆಚ್ಚು ರನ್ನುಗಳು ಹೊಡೆಯೋ ಮುಖಾಂತರ ನಮ್ಮ ಇತಿಹಾಸದಲ್ಲಿ ಕ್ರಿಕೆಟ್ ಯುಗ ಮುಖಾಂತರ ಅತ್ಯಂತ ಕಿರಿಯ ಅಂದ್ರೆ ಕ್ರಿಕೆಟರ್ ಆಗಿದ್ರು ತುಂಬ ಒಂದು ಅತಿ ಹೆಚ್ಚಾಗಿ ರನ್ಗಳು ಹೊಡೆಯೋ ಮುಖಾಂತರ ನಮಗೆಲ್ಲ ಸ್ಫೂರ್ತಿ ಆಗಿದ್ದಾರೆ. ಮುಂದೆ ಬರೋರಿಗೆ ಯಾವ ರೀತಿ ಸ್ಫೂರ್ತಿ ಆಗ್ತಾರೆ ಅನ್ನೋದನ್ನ ನಾವು ಮುಂದಿನ ಕಾಲಘಟ್ಟದಲ್ಲಿ ನೋಡ್ಬೋದು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಓಕೆ, ವೆರಿ ಗುಡ್. ನಮ್ಮ ಜೊತೆ ಅನಿತಾ ಇದ್ದಾರೆ, ಅಡ್ವೊಕೇಟ್. ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ವೈಭವ್ ಸೂರ್ಯವಂಶಿ ಇವತ್ತಿನಲ್ಲಿ ಫುಲ್ಲು ಟ್ರೆಂಡ್ ಅಲ್ಲಿರೋ ಹೆಸರಿದು. ಯಾಕಂತಂದ್ರೆ ಅತ್ಯಂತ ಕಿರಿಯ ವಯಸ್ಸಲ್ಲಿ ತುಂಬಾ ದೊಡ್ಡ ಸಾಧನೆ ಮಾಡಿರುವಂತ ಒಬ್ಬ ವ್ಯಕ್ತಿ. ದೇಶೀಯ ನ್ಯಾಷನಲ್ ಲೆವೆಲ್ ಅಲ್ಲಿ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಎಲ್ಲಾ ಕಡೆ ಒಳ್ಳೆ ಸ್ಕೋರ್ ಮಾಡೋದ್ರ ಮುಖಾಂತರ ಒಳ್ಳೆ ಹೆಸರು ಮಾಡಿದ್ದಾರೆ. ಅಂದ್ರೆ ನಾವ್ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂತಂದ್ರೆ ವಯಸ್ಸಿನ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಇವರ ಯಶಸ್ಸಿನ ದಿನಗಳು ಇವ್ರ 12ನೇ ವರ್ಷಕ್ಕೆ ಸ್ಟಾರ್ಟ್ ಆಗಿತ್ತು. 12ನೇ ವರ್ಷದಲ್ಲಿ ಅವರು ಬೇರೆ ಬೇರೆ ರಾಜ್ಯ ಮಟ್ಟದಲ್ಲಿ ಕ್ರಿಕೆಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಮಾಡ್ತಾ ಇವತ್ತು ಈ ಹಂತಕ್ಕೆ ಬಂದಿದ್ದಾರೆ. ಏಜ್ ಇದೆ, ಇಟ್ಸ್ ಜಸ್ಟ್ ನಂಬರ್ ಅನ್ನೋ ಹಾಗೆ ಅವರು ತುಂಬಾ ಕಿರಿಯ ವಯಸ್ಸಲ್ಲಿ ತನ್ನ ಸಾಧನೆಗಳನ್ನ ಶುರು ಮಾಡ್ಕೊಂಡ್ ಬಂದಿದ್ದಾರೆ. ಹಾಗೆ ಅವರ ಸಾಧನೆಗೆ ಅವರ ಪೇರೆಂಟ್ಸ್ ಕೂಡ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇವತ್ತಿನ ನಮ್ಮ ಕ್ರಿಕೆಟ್ ಇದರಲ್ಲಿ ಮುಂದಿನ ದೊಡ್ಡ ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಅನ್ನೋ ಹೇಳೋದ್ರಲ್ಲಿ ಯಾವುದೇ ಇದಿಲ್ಲ. ನಮಸ್ಕಾರ. ಓಕೆ, ನಮ್ ಜೊತೆ ಪಾಂಡುರಂಗ ಇದ್ದಾರೆ. ಪಾಂಡುರಂಗ ಅವರೇ, ತಮ್ಮ ಅನಿಸಿಕೆ ತಿಳಿಸಿ. ನಮಸ್ಕಾರ ಸರ್. ಸರ್, ಕ್ರಿಕೆಟ್ ಎನ್ನುವುದು ಭಾರತದೊಳಗೆ ಕೇವಲ ಒಂದು ಆಟವಲ್ಲ ಸರ್, ಇದು ಕೋಟ್ಯಾಂತರ ಜನರ ಭಾವನೆ ಸರ್. ಈ ಭಾವನೆಯ ನಡುವೆ ಕೆಲವೊಮ್ಮೆ ಅಸಾಧಾರಣ ಪ್ರತಿಭೆಗಳು ಉದ್ದೇಶಿ ಇಡೀ ದೇಶದ ಗಮನವನ್ನು ಸೆಳೆಯುವಂತ ಕೆಲಸವನ್ನು ಮಾಡೋದು. ಅಂತ ಪ್ರತಿಭೆಗಳಲ್ಲಿ ಇವರು ನಮ್ಮ ಹೆಚ್ಚು ಚರ್ಚೆ ಆಗುತ್ತಿರುವಂತ ವೈಭವ್ ಸೂರ್ಯವಂಶಿ ಸರ್. ಅವರು ಅತ್ಯಂತ ಚಿಕ್ಕ ವಯಸ್ಸಿನೊಳಗ ಕ್ರಿಕೆಟ್ ಜಗತ್ತಿನೊಳಗ ಸಂಚಲನ ಸೃಷ್ಟಿಸುತ್ತಿರುವಂತ ಈ ಯುವಕ ಪರಿಶ್ರಮ, ಪ್ರತಿಭೆ ಮತ್ತು ಆತ್ಮವಿಶ್ವಾಸದ ಪ್ರತೀಕನಾಗಿದ್ದಾನೆ ಸರ್. ಅಂದ್ರೆ ವಯಸ್ಸು ಸಣ್ಣದಾದ್ರೂ ಅವ ಕನಸುಗಳು ದೊಡ್ಡದಾವ್ ಸರ್. ಅವನ ಸಾಧನೆ ಆದಿಯೊಳಗೆ ಅವ ಹಾಕಿರುವ ಹೆಜ್ಜೆಗಳು ಇಂದಿನ ಪೀಳಿಗೆಗೆ ಸ್ಫೂರ್ತಿದಾಯಕವಾಗಿರ್ಬೇಕು ಅಂತ ನಾ ಹೇಳ್ತೇನೆ ಸರ್ ಈ ವಿಷಯ. ಆಮೇಲೆ ಸಾಮಾನ್ಯವಾಗಿ ಆಟಗಾರ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬರಾಕ್ ಹಲವು ವರ್ಷಗಳು ಪರಿಶ್ರಮ ಪಡ್ಬೇಕಾಗುತ್ತೆ ಸರ್. ಆದ್ರೆ ಇವನು ಅಸಾಧಾರಣ ಸಮರ್ಥದಿಂದ ತನ್ನ ಈ ಚಿಕ್ಕ ವಯಸ್ಸೊಳಗ ಎಲ್ಲಾ ಈ ಜಗತ್ತನ್ನ ಗಮನ ಸೆಳೆಯಾನ ಸರ್ ವೈಭವ್ ಸೂರ್ಯವಂಶಿ. ಅಂತ ಪ್ರತಿಭೆಯೊಳಗೆ ಇವರೊಬ್ರು. ಅವ್ರು ತೋರಿಸಿರುವ ಬ್ಯಾಟಿಂಗ್ ಶೈಲಿ, ಆತ್ಮವಿಶ್ವಾಸ ಮತ್ತು ಅವರ ಆಟದ ಮ್ಯಾಗ ಅಂತ ಹಿಡಿತ ಸರ್. ಅವ್ರ ಅನುಭವ ನೋಡಿದಾಗ ಸರ್, ಈ ಅನುಭವ ದೊಡ್ಡದಲ್ಲ, ಇಲ್ಲಿ ಮನುಷ್ಯಾಗ ಈ ಪ್ರತಿಭೆ ಅನ್ನೋದು ಬಹಳ ಮುಖ್ಯ ಅಂತ ಅನ್ಸುತ್ತೆ ಸರ್. ಆಮೇಲೆ ಯಾವುದೇ ಸಾಧನೆಯಿಂದ ಇವ್ರು ಸಾಧನೆ ಮಾಡ್ಬೇಕಂದ್ರೆ ಇವ್ರ ಕುಟುಂಬದ ಬೆಂಬಲನೂ, ಆಮೇಲೆ ಅವ್ರ ಬೆಂಬಲ, ಅವ್ರ ತಂದೆ ತಾಯಿ ಅಂತ ತ್ಯಾಗನೂ ಐತಿ ಸರ್. ವೈಭವ್ ಸೂರ್ಯವಂಶಿ ಪರಿಶ್ರಮನೂ ಐತಿ ಸರ್. ಎಸ್, ತುಂಬಾ ಚೆನ್ನಾಗಿ ಹೇಳಿದ್ರಿ ಪಾಂಡುರಂಗ ಅವರೇ. ಅದೇ ರಾಷ್ಟ್ರಕವಿ ಕುವೆಂಪು ಹೇಳ್ತಾರಲ್ಲ ಸರ್, ಓ ನನ್ನ ಚೇತನ ಆಗುನಿ ಅನಿಕೇತನ ಅಂತೇಳಿ. ಅದಕ್ಕೆ ಕನಸುಗಳಿಗೆ ಯಾವುದೇ ಮಿತಿಗೆ ಹಾಕೊಳ್ಬೇಡ್ರಿ, ಎಲ್ಲ ಎತ್ತರಕ್ಕೆ ಬೆಳ್ತಾ ಹೋಗ್ರಿ ನೀವು ಪ್ರಯತ್ನ ಮಾಡಿದ್ರೆ. ಎಸ್, ತುಂಬಾ ಚೆನ್ನಾಗಿ ಹೇಳಿದ್ರು ಪಾಂಡುರಂಗ ಅವರು. ಸ್ನೇಹಿತರೆ, ಹೊಸ ಸೆನ್ಸೇಷನ್ ವೈಭವ್ ಸೂರ್ಯವಂಶಿ ರೆಕಾರ್ಡ್ ಮೇಲೆ ರೆಕಾರ್ಡ್ ಸುನಾಮಿಗಳನ್ನು ಮಾಡ್ತಾ ಇದ್ದಾರೆ. ಆರೆಂಜ್ ಕ್ಯಾಪ್ ಹೋಲ್ಡರು. ಇವರ ಶೈಲಿ ಬೇರೆಯವರು ಕೂಡ ಅನುಕರಣೆ ಮಾಡೋ ಹಾಗೆ ಇದೆ. ಸಿಕ್ಸರ್ ರಾಜ, ಚೈಲ್ಡ್ ಪ್ರಾಡಿಜಿ. ಬೌಲರ್ಗಳಂತೂ ತಿಣುಕಾಡ್ತಾ ಇದ್ದಾರೆ. ಯಾಕೆಂದರೆ ವೈಭವ್ ಸೂರ್ಯವಂಶಿ ತಮ್ಮ ತನವನ್ನು ಕಂಡುಕೊಂಡಿದ್ದಾರೆ. ಇವರ ಬ್ಯಾಟ್ ಹಿಡಿಯುವ ರೀತಿ, ನಿಲ್ಲೋ ರೀತಿ, ಇಡೀ ದೇಹನ ತನ್ನ ಅನುಕೂಲಕ್ಕೆ ತಕ್ಕಂಗೆ ಬಳಸುವ ರೀತಿ ನೀತಿಗಳು ಎಲ್ಲವೂ ಕೂಡ ಒಂದು ರೀತಿ ವಿಶಿಷ್ಟವಾಗಿದೆ. ಹಾಗಾಗಿ ದ ನ್ಯೂ ಸೆನ್ಸೇಷನ್ ವೈಭವ್ ಸೂರ್ಯವಂಶಿ ಬಗ್ಗೆ ನಿಮ್ಗೇನಿಸುತ್ತೆ ಅನ್ನೋದನ್ನು ನೀವು ಕಾಮೆಂಟ್ ಮಾಡಿ. ಹಾಗೆ ನಾನು ತಿಳಿಸಿದ ಹಾಗೆ ಮತ್ತೊಂದು ವಿಡಿಯೋ ಡೀಟೇಲ್ ಆಗಿ ಅವ್ರ ಬಗ್ಗೆ ಮಾಡಿರೋದನ್ನು ಅದನ್ನು ಕೂಡ ಗಮನಿಸಬೇಕು ಅಂತ ವಿನಂತಿ ಮಾಡ್ತೇನೆ.